ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಸ್ಟ್ ವೀಕೆಂಡಲ್ಲಿ ನಾವು ಗರ್ಭಾ ನೈಟ್ ಅಂತ ಕತಾರಲ್ಲಿ ಮಾಡಿದರು. ಸೊ ಅದಕ್ಕೆ ಹೋಗಿದ್ವಿ, ಅದರ ವಿಡಿಯೋನ ಮಾಡಿದ್ದೆ. ಸೊ ನಿಮಗೆಲ್ಲ ತೋರಿಸೋಣ ಅಂತ ಅಂದು ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇದು ಒಂದು ಹೋಟೆಲ್ನಲ್ಲಿ ನಡೆದಿತ್ತು, ಪುಲಮನ್ ಹೋಟೆಲ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಎಲ್ಲರೂ ಹೋಗಿದ್ವು, ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸು ಬಂದಿದ್ದರು. ಈ ಥರ ಆ ಸ್ಟೇಟ್ ಈ ಸ್ಟೇಟ್ ಅಂತ ಏನೂ ಇರಲಿಲ್ಲ, ಎಲ್ಲ ಸ್ಟೇಟ್ನವ್ರಿಗೂ ಅಲ್ಲಿ ವೆಲ್ಕಮ್ ಇತ್ತು. ಸೊ ಹಂಗಾಗಿ ಎಲ್ಲರೂ ಹೋಗಿದ್ವಿ, ಎಲ್ಲ ಥರ ಜನನೂ ಅಲ್ಲಿ ಸಿಕ್ಕಿದ್ರು. ತುಂಬ ಜನ ಕನ್ನಡದವರು ಕೂಡ ಅಲ್ಲಿ ಮೀಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ತುಂಬಾ ಕ್ರೌಡ್ ಬಂದಿತ್ತು. ಹೋಟೆಲು ಅಷ್ಟು ದೊಡ್ಡದಾಗಿತ್ತು ಹಾಲು. ಸೊ ಚೆನ್ನಾಗಿ ಅನಿಸ್ತು. ನಾವಂತೂ ಚೆಂದ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಜಾ ಮಾಡ್ಕೊಂಡು ಬಂದ್ವಿ. ಏನಂದರೆ ನಾನು ಲಂಗ ದಾವಣಿ ಹಾಕ್ಕೊಂಡಿದ್ದೆ. ಇದರಲ್ಲಿ ಆ ಲಂಗ ದಾವಣಿ ಹಾಕ್ಕೊಂಡಿದ್ದಕ್ಕೆ ನನಗೆ ಸ್ವಲ್ಪ ಅಷ್ಟು ಡ್ಯಾನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅದು ನನಗೆ ವೆಯ್ಟ್ ಇತ್ತು. ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಚೆಂದ ರೆಡಿಯಾಗಿ ಹೋಗಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು 5 ಇಯರ್ಸಿಂದ ಹೋಗ್ತಿದ್ದಾರಂತೆ, ನಾನು ಇದು ಫಸ್ಟ್ನೇ ವರ್ಷ ಹೋಗಿದ್ದು. ಸೊ ಅವರೆಲ್ಲ ಸಿಂಪಲಾಗಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಂತ ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದರು. ಬಟ್ ನನ್ನ ಫ್ರೆಂಡ್ ನನಗೆ ಹೇಳಿದರು, ನೀನು ಚೆಂದ ರೆಡಿಯಾಗಿ ಬಾ, ಇದು ಫಸ್ಟ್ ಇಯರ್ ಅಲ್ವಾ ನಿನಗೆ ಅಂತ ಹೇಳ್ಬಿಟ್ಟು. ಸೊ ನಾನು ಹಂಗಾಗಿ ಚೆಂದ ರೆಡಿಯಾಗಿದ್ದೆ, ಲಂಗ ದಾವಣಿ ಎಲ್ಲ ಹಾಕ್ಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಚೆಂದ ರೆಡಿಯಾಗಿ ಹೋಗಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಜಾಗನೇ ಇರಲಿಲ್ಲ ಸ್ಟಾರ್ಟಿಂಗ್ ಡ್ಯಾನ್ಸ್ ಮಾಡೋಕ್ಕೆ. ಬಟ್ ಏನು ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೊತ್ತು ಹಾಗೆ ಸ್ವಲ್ಪ ಕೈ ಕಾಲು ಆಡಿಸ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಲಾಸ್ಟ್ನಲ್ಲಿ ಸ್ವಲ್ಪ ಚೆಂದ ಜಾಗ ಸಿಕ್ತು, ಆವಾಗ ಫುಲ್ ಡ್ಯಾನ್ಸ್ ಮಾಡಿದ್ವಿ. ಆದರೆ ನಾವು ಡ್ಯಾನ್ಸ್ ಮಾಡೋದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾವು ಸ್ವಲ್ಪ ಬ್ಯುಸಿ ಇದ್ವಲ್ಲ ಡ್ಯಾನ್ಸ್ ಮಾಡೋದ್ರಲ್ಲಿ. ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ. ಸೊ ಹಾಗಾಗಿ ಫುಲ್ ಎಂಜಾಯ್ ಅಂತೂ ಮಾಡಿದ್ವಿ. ಬೇರೆಯವರು ಡ್ಯಾನ್ಸ್ ಮಾಡೋದನ್ನ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಲಾಸ್ಟಿಗೆ 1-2 ಸ್ಟೆಪ್ಸ್ ಹಾಕಿಕೊಂಡು ವಿಡಿಯೋ ಮಾಡಿದ್ದೀವಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.